ಹೇಯ್ ರಕ್ಷಾ ಬಂದ್ಲು ಅಂತ ಶರಣ್ಯ ಜೋರಾಗಿ ಹೇಳಿದಾಗ ನಿರಂಜನ್ ಮತ್ತೆ ಗೌತಮ್ ಇಬ್ರು ತಮ್ಮ ದೃಷ್ಟಿ ಯುದ್ಧನ ನಿಲ್ಲಿಸಿ ಅವಳ ಕಡೆ ತಿರುಗಿದ್ರು. ನಿರಂಜನ್ ಗುಂಡಾ ಫ್ರೆಂಡ್ಸ್ಗಳು ಕೂಡ ಹಿಂದೆ ಸರಿದ್ರು. ಅಷ್ಟರಲ್ಲಿ ರಕ್ಷಾ ಏರ್ಪೋರ್ಟ್ ಎಕ್ಸಿಟ್ ಡೋರಿಂದ ತನ್ನ ಲಗೇಜ್ ಎಳ್ಕೊಂಡು ಬರ್ತಾ ಇದ್ಲು. ಅವನ ಎಕ್ಸೈಟ್ಮೆಂಟಲ್ಲಿ ಮೈ ಡಿಯರ್ ರಕ್ಷಾ, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಂತ ಹೇಳ್ತಾ ಬೊಕೆ ಕೊಟ್ಟ. ರಕ್ಷಾ ಸಂತೋಷದಲ್ಲಿ ಶರೂ, ಹೌ ಆರ್ ಯು? ನಾನ್ ಹೇಗಿದ್ದೀನೋ ಹಾಗೆ ಇದ್ದೀನಿ ಕಣೆ, ಬಟ್ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಗೊತ್ತಾ? ಏನ್ ನಿನ್ ಬ್ಯೂಟಿ ಸೀಕ್ರೆಟ್? ನಿರಂಜನ್ ಸಡನ್ ಆಗಿ, ಹೇ ಶರಣ್ಯ, ಇದನ್ನೆಲ್ಲ ಇಲ್ಲೇ ನಿಂತು ಮಾತಾಡ್ಬೇಕಾ? ಪಾಪ ಅವಳು ತುಂಬಾ ದೂರದಿಂದ ಬಂದಿದ್ದಾಳೆ, ಟಯರ್ಡ್ ಆಗಿರ್ತಾಳೆ ಅಂದವನು ಶರಣ್ಯನ ಪಕ್ಕಕ್ಕೆ ತಳ್ಳಿ, ಕಮಾನ್ ರಕ್ಷಾ, ನಾನ್ ನಿನ್ನ ಬೆಂಗಳೂರಿನ ಫೇಮಸ್ ಹೋಟೆಲ್ಗೆ ಲಂಚ್ಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ನಿನಗೆ ಹಸುವಾಗಿರ್ಬೇಕಲ್ಲ, ಅಂಡ್ ನಿನಗೋಸ್ಕರ ಫುಲ್ ಬ್ಯಾಂಕ್ವೆಟ್ ರಿಸರ್ವ್ ಮಾಡಿದ್ದೀನಿ. ಹಾಗೆ ಹೇಳ್ತಾ ನಿರಂಜನ್ ರಕ್ಷಾ ಕೈ ಹಿಡ್ಕೊಂಡ. ರಕ್ಷಾ ಮುಜುಗರದಲ್ಲಿ, ಹೇ ಇಲ್ಲ, ನನಗೇನು ಹಸುವಾಗಿಲ್ಲ, ಐ ಆಮ್ ಫೈನ್ ಅಂದವಳು ತನ್ನ ಕೈ ಬಿಡಿಸ್ಕೊಂಡ್ಳು. ಆಗ ಸಡನ್ ಆಗಿ ಅವಳ ಕಣ್ಣು ಗೌತಮ್ ಕಡೆ ಹೋಯ್ತು. ಅವಳ ಆಶ್ಚರ್ಯದಲ್ಲಿ, ಅರೆ ನೀನ್ ಗೌತಮ್ ಅಲ್ವಾ? ನೀನ್ ಯಾಕೆ ಇಲ್ಲಿ ಬಂದಿದೀಯಾ? 3 ವರ್ಷದ ನಂತರ ಬರ್ತಿದೀಯಾ? ನನ್ ಗುರ್ತು ಹಿಡಿಯಲ್ಲ ಅನ್ಕೊಂಡಿದ್ದೆ, ಬಟ್ ನೀನು ಅನ್ವಿತಾ ಫುಲ್ ಬ್ಯುಸಿ ಇರ್ತೀರಾ, ನನ್ ಮೀಟ್ ಆಗಕ್ಕೆ ಟೈಮ್ ಇರಲ್ವೇನೋ ಅಂತ ಇನ್ಫಾರ್ಮ್ ಮಾಡಿರ್ಲಿಲ್ಲ ಅಷ್ಟೇ. ಅವಳ ಮಾತಿಗೆ ನಿರಂಜನ್ ಮತ್ತೆ ಶರಣ್ಯ ಒಬ್ರನ್ನೊಬ್ರು ನೋಡಿ ವ್ಯಂಗ್ಯವಾಗಿ ಸ್ಮೈಲ್ ಮಾಡಿದ್ರು. ಗೌತಮ್ ಕ್ಯಾಶುವಲ್ ಆಗ್ನಕ್ಕೂ, ಆಕ್ಚುಲಿ ಅನ್ವಿತಾ ಕೆಲಸದಲ್ಲಿ ಬ್ಯುಸಿ ಇರೋದು ನಿಜ, ಸೊ ಅವಳು ನನ್ನ ಕಳಿಸಿದಾಳೆ. ನಾನಿವತ್ತು ಫ್ರೀ ಇದ್ದೆ. ಅದು ಅಲ್ಲದೆ ಅನ್ವಿತಾ ನಿನ್ಗೋಸ್ಕರ ಲಂಚ್ಗೆ ರೆಸ್ಟೋರೆಂಟ್ ಬುಕ್ ಮಾಡಿದಾಳೆ. ನಾವು ನೇರವಾಗಿ ಅಲ್ಲಿಗೆ ಹೋಗಿ ಊಟ ಮುಗಿಸಿ ಹೋಗ್ಬೋದು, ಏನಂತೀಯ? ರಕ್ಷಾ ಅವನು ಮಾತನಾಡ್ದು, ಸಾರಿ ಮಿಸ್ಟರ್ ಗೌತಮ್, ಇವತ್ತು ನಾನು ನಿರಂಜನ್ ಮತ್ತೆ ಶರಣ್ಯ ಜೊತೆ ಹೋಗ್ತಿದ್ದೀನಿ. ಆ್ಯಂಡ್ ಅನ್ವಿತಾ ನನಗೋಸ್ಕರ ಹೋಟೆಲ್ ಬುಕ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಫೈನ್ ರಕ್ಷಾ, ನೀವು 3 ಜನರು ಕಾರಲ್ಲಿ ಹೋಗಿ, ನಾನು ಆಟೋದಲ್ಲಿ ಬಂದು ಜಾಯ್ನ್ ಆಗ್ತೀನಿ. ನಿರಂಜನ್ ತನ್ನ ಗೂಂಡಾ ಫ್ರೆಂಡ್ಸ್ ಕಮ್ ಬಾಡಿ ಗಾರ್ಡ್ಸ್ಗೆ ಇನ್ನೊಂದು ಕಾರಲ್ಲಿ ಬನ್ನಿ ಅಂತ ಸಿಗ್ನಲ್ ಮಾಡ್ದ. ಸ್ವಲ್ಪ ಹೊತ್ತಲ್ಲಿ ಅವರು ಲಲಿತ್ ಭವನ್ ರೀಚ್ ಆದರು. ರಕ್ಷಾ ಕಾರ್ ಇಳಿದವಳು, ಗೌತಮ್ ಕೂಡ ಬರಲಿ, ಒಟ್ಟಿಗೆ ಒಳಗೆ ಹೋಗೋಣ. ಅವನು ಬರ್ತಾನೆ ಬಿಡು ರಕ್ಷಾ, ನಾವು ಒಳಗೆ ಹೋಗೋಣ. VIP ಗಳಿಗೆ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ಸೆಕ್ಯೂರಿಟಿಯವರು ಬ್ಯಾಂಕ್ವೆಟ್ ಲಂಚ್ ಹಾಲ್ ಹೊರಗಡೆ ನಿಂತಿದ್ರು. ಅವರನ್ನ ನೋಡ್ತಿದ್ದಂಗೆ ನಿರಂಜನ್ ತನ್ನ ಬಗ್ಗೆ ತಾನೇ ಪ್ರೌಡ್ ಫೀಲ್ ಮಾಡಿಕೊಂಡು ಎದೆ ಉಬ್ಬಿಸಿ ಅವ್ರ ಮುಂದೆ ಹೋಗಿ ನಿಂತ. ತನ್ನ ಫೋನ್ ತೆಗೆದು ಹೋಟೆಲ್ ಬುಕಿಂಗ್ಸ್ ರೆಫರೆನ್ಸ್ ತೋರ್ಸಕ್ ಹೊರಟ. ಅಷ್ಟರಲ್ಲಿ ಎದುರುಗಡೆಯಿಂದ ಗೌತಮ್ ಬರ್ತಿರೋದು ಕಾಣಿಸ್ತು. ಓ ಬನ್ನಿ ಮಿಸ್ಟರ್ ಅಳಿಯರಾಜ, ಇಷ್ಟು ದೊಡ್ಡ ಹೋಟೆಲ್ ಒಳಗೆ ಎಂಟರ್ ಆಗೋ ಯೋಗ್ಯತೆನೂ ನಿನಗಿಲ್ಲ, ಆದ್ರೂ ನಾನು ನಿನ್ನ ಇವತ್ತು ಲಂಚ್ಗೆ ಅಂತ ಕರ್ಕೊಂಡು ಬಂದೆ. ನೀನ್ ನನಗೆ ಋಣಿಯಾಗಿರ್ಬೇಕು ಮ್ಯಾನ್ ಅಂದವನು ರಕ್ಷನ್ನ ಸ್ಟೈಲಿಶ್ ಆಗಿ ನೋಡಿ ನಕ್ಕ. ಶರಣ್ಯ ಮತ್ತೆ ರಕ್ಷನ್ ಮುಖದಲ್ಲೂ ನಗು ಇತ್ತು, ಬಟ್ ಗೌತಮ್ ಮಾತ್ರ ಗಂಭೀರವಾಗಿ ನಿಂತಿದ್ದ. ನಿರಂಜನ್ ತನ್ನ ಫೋನ್ನಲ್ಲಿರೋ ಬುಕಿಂಗ್ನ ಗಾರ್ಡ್ಸ್ಗೆ ತೋರಿಸ್ದ. ಗಾರ್ಡ್ ಅದನ್ನ ನೋಡಿದ ತಕ್ಷಣ, ಸಾರಿ ಸರ್, ಇದು ನಾರ್ಮಲ್ ಬುಕಿಂಗ್. ಈ ಡೋರು ಬ್ಯಾಂಕ್ವೆಟ್ ಲಂಚ್ ಬುಕ್ ಮಾಡಿದವ್ರಿಗೆ ಮಾತ್ರ ಓಪನ್ ಆಗುತ್ತೆ. ಆರ್ ಯು ಮ್ಯಾಡ್? ನನಗೆ ಬ್ಯಾಂಕ್ವೆಟ್ ಸಿಕ್ಕಿದೆ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಎಕ್ಸ್ಕ್ಯೂಸ್ ಮಿ ಸರ್, ನಮಗೇನು ಮಿಸ್ಟೇಕ್ ಆಗಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿರಂಜನ್ ಸೆಕ್ಯೂರಿಟಿ ಮಾತು ಕೇಳಿ ಕೋಪದಲ್ಲಿ, ಏನ್ರಿ ಕಸ್ಟಮರ್ಸ್ಗೆ ಬೆಲೆ ಕೊಡಲ್ಲ ಅಂದರೆ ಹೇಗೆ? ಈಗಲೇ ನಿಮ್ಮ ಮ್ಯಾನೇಜರ್ನ ಕರೀರಿ, ನಾನು ಮಾತಾಡಬೇಕು. ಶರಣ್ಯ ಮತ್ತೆ ರಕ್ಷಾಗೂ ಸ್ವಲ್ಪ ಟೆನ್ಷನ್ ಆಗೋಕೆ ಶುರುವಾಯಿತು. ನಿರಂಜನ್ ರಕ್ಷಾನ ಸಪ್ಪೆ ಮುಖ ನೋಡಿ ಎಕ್ಸ್ಪ್ಲೈನ್ ಮಾಡ್ತಾ, ರಕ್ಷಾ ಡೋಂಟ್ ವರಿ, ಮೋಸ್ಟ್ಲಿ ಏನೋ ತಪ್ಪಾಗಿರುತ್ತೆ, ನಾನು ಮ್ಯಾನೇಜರ್ ಹತ್ರ ಮಾತಾಡ್ತೀನಿ. ರಕ್ಷಾ ಅವನ ಮಾತನ್ನ ಇಗ್ನೋರ್ ಮಾಡಿ ಸುತ್ತಲೂ ನಿಂತಿರೋ ಜನರ ಕಡೆ ಅನ್ಕಂಫರ್ಟೇಬಲ್ ಆಗಿ ನೋಡ್ತಿದ್ಲು. ಹೋಗ್ಲಿ ಬಿಡು ನಿರಂಜನ್, ಸುಮ್ಮನೆ ಮ್ಯಾನೇಜರ್ ಹತ್ರ ಮಾತಾಡೋದು ವೇಸ್ಟ್ ಅನ್ಸುತ್ತೆ, ನಾವು ಬೇರೆ ಎಲ್ಲಾದರೂ ಹೋಗೋಣ. ಇಲ್ಲ ರಕ್ಷಾ, ಇವತ್ತು ಊಟ ಮಾಡಿದ್ರೆ ನಾವು ಇಲ್ಲೇ ಮಾಡ್ತೀವಿ, ಒಮ್ಮೆ ಮ್ಯಾನೇಜರ್ ಬರಲಿ. ನಿರಂಜನ್ ಬಲವಂತ ಮಾಡ್ತಿದ್ದಿದ್ರಿಂದ ರಕ್ಷಾಗೆ ಏನೂ ಹೇಳೋಕ್ಕಾಗಲಿಲ್ಲ. ಈ ಕಡೆ ಸೆಕ್ಯೂರಿಟಿ ಗಾರ್ಡ್ಗಳು ನಿರಂಜನ್ನ ಗಲಾಟೆನ ಸಹಿಸಕ್ಕಾಗದೆ ಮ್ಯಾನೇಜರ್ಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ರು. ಅಲ್ಲಿಗೆ ಬಂದ ಮ್ಯಾನೇಜರ್, ಐ ಆಮ್ ರಿಯಲಿ ಸಾರಿ ಸರ್, ನಮ್ಮ ಕಸ್ಟಮರ್ಸ್ ನಿಮ್ಮ ಗಲಾಟೆಯಿಂದ ಡಿಸ್ಟರ್ಬ್ ಆಗ್ತಿದ್ದಾರೆ, ಕೂಲಾಗಿ ಮಾತಾಡಿ. ನೋಡಿ ಮ್ಯಾನೇಜರ್, ನಾನು ಬ್ಯಾಂಕ್ವೆಟ್ ಲಂಚ್ ಬುಕ್ ಮಾಡಿದ್ದೀನಿ, ನನಗೆ ಒಳಗೆ ಹೋಗಕ್ಕೆ ಬಿಡಲ್ಲ ಅಂತಿದ್ದಾರೆ. ಮ್ಯಾನೇಜರ್ ಸೀರಿಯಸ್ ಟೋನಲ್ಲಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲಿ ಬ್ಯಾಂಕ್ವೆಟ್ನ VIP ಕಸ್ಟಮರ್ಸ್ಗೆ ಮಾತ್ರ ಕೊಡ್ತೀವಿ, ಬುಕ್ಕಿಂಗ್ ಇಲ್ಲದೆ ಯಾರನ್ನೂ ಒಳಗೆ ಬಿಡೋಕ್ಕಾಗಲ್ಲ, ಇದು ನಮ್ಮ ಹೋಟೆಲ್ ರೂಲ್ಸ್. ಮ್ಯಾನೇಜರ್, ಯು ಆರ್ ರಾಂಗ್, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಐ ಆಮ್ ನಿರಂಜನ್ ರಾಜ್ಗುರು ಫ್ರಮ್ ರಾಜ್ಗುರು ಗ್ರೂಪ್. ಆ್ಯಂಡ್ ಅವನ ಮಾತಿಗೆ ಅಡ್ಡಿಪಡಿಸಿದ ಮ್ಯಾನೇಜರ್, ಸರ್ ನನಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಇಲ್ಲಿ ಸೀನ್ ಕ್ರಿಯೇಟ್ ಮಾಡದಿದ್ರೆ ಬೆಟರ್, ಸುಮ್ಮನೆ ಇಲ್ಲಿಂದ ಹೊರಡಿ, ಇಲ್ಲಾಂದರೆ ಸೆಕ್ಯೂರಿಟಿ ಆಚೆ ಹಾಕ್ತಾರೆ. ಆ ಮಾತು ಕೇಳಿ ನಿರಂಜನ್ ಕೋಪದಲ್ಲಿ ಮ್ಯಾನೇಜರ್ ಕಾಲರ್ ಹಿಡ್ದ. ಕೆಲವೇ ಸೆಕೆಂಡ್ಸಲ್ಲಿ ಅವ್ರ ಗಲಾಟೆ ದೊಡ್ಡದಾಯಿತು. ಜನರು ಅವ್ರ ಸುತ್ತಲೂ ಜಮಾಯಿಸಿದ್ರು. ರಕ್ಷಾ ಬೆಂಗಳೂರಿಗೆ ಬಂದು ಕೆಲವೇ ಗಂಟೆಗಳಾಗಿತ್ತು, ಬಟ್ ಅವಳ ಕಣ್ಮುಂದೆ ದೊಡ್ಡ ಸೀನ್ ಕ್ರಿಯೇಟ್ ಆಗಿತ್ತು. ಅವಳು ಅಸಮಾಧಾನದಲ್ಲಿ ನಿಂತಿದ್ಲು.
ಇಷ್ಟೆಲ್ಲ ಆಗ್ತಿದ್ರು ಗೌತಮ್ ಒಂದ್ ಕಡೆ ಮೂಲೆಯಲ್ಲಿ ಸುಮ್ಮನೆ ನಿಂತಿದ್ದ. ಅವನು ಇಷ್ಟಪಟ್ಟಿದ್ರೆ ಈಸಿಯಾಗಿ ಒಳಗೆ ಹೋಗ್ಬೋದಿತ್ತು. ಆದ್ರೆ ನಿರಂಜನ್ಗೆ ಲೆಸನ್ ಕಲ್ಸಕ್ ಆಗ್ತಿರ್ಲಿಲ್ಲ. ನಿರಂಜನ್ಗೆ ತಾನು ಹೇಳಿದ್ ನಡಿಲಿಲ್ಲ ಅಂದ್ರೆ ಗಲಾಟೆ ಮಾಡಿದ್ರೆ ಒಪ್ಪಿಸ್ಬಲ್ಲೆ ಅನ್ನೋ ಮೊಂಡ ಧೈರ್ಯ ಇತ್ತು. ಅಷ್ಟರಲ್ಲಿ ಹೋಟೆಲ್ ಓನರ್ ಸಂಜಯ್ ಅಲ್ಲಿ ಬಂದು, ಏನಾಗ್ತಿದೆ ಇಲ್ಲಿ ಅಂತ ಜೋರಾಗಿ ಕೇಳ್ದ. ಸರ್ ನೋಡಿ ಇಲ್ಲಿ, ನಾನು ಇವರಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಿಲ್ಲ. ಬ್ಯಾಂಕ್ವೆಟ್ಗೆ ಹೋಗ್ಬೇಕಂತ ಗಲಾಟೆ ಮಾಡ್ತಿದ್ದಾರೆ. ಅವನ ಮಾತು ಮುಗಿಸೋ ಮೊದಲೇ ಸಂಜಯ್ ಕಣ್ಗಳು ಗೌತಮ್ ಮೇಲೆ ಬಿದ್ವು. ಆದರೆ ಗೌತಮ್ ತಕ್ಷಣ ಸನ್ನೆ ಮಾಡಿ ತನ್ನ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತ ಹೇಳ್ದ. ಆಲ್ರೆಡಿ ನಿನ್ನೆನೆ ಗೌತಮ್ ಆ ವಿಷಯನ ಹೇಳಿದ್ರಿಂದ ಎಲ್ಲರ ಎದುರು ಅವನ ಗುರ್ತು ಮುಚ್ಚಿಡಬೇಕಾಗಿತ್ತು. ಅದಕ್ಕೆ ಅವನು ನಿರಂಜನ್ ಕಡೆ ನೋಡಿ, ಸಾರಿ ಸರ್, ನನ್ನ ಸ್ಟಾಫ್ಗೆ ನಿಮ್ಮನ್ನು ಗುರುತಿಸೋಕ್ಕೆ ಆಗಲಿಲ್ಲ. ನಮ್ಮಿಂದಾಗಿ ನೀವು ಪ್ರಾಬ್ಲಮ್ ಫೇಸ್ ಮಾಡಬೇಕಾಗಿ ಬಂತು. ಅವ್ರ ಪರವಾಗಿ ನಾನು ಸಾರಿ ಕೇಳ್ತೀನಿ, ನೀವು ಒಳಗೆ ಹೋಗಿ ಸರ್. ಸಂಜಯ್ ಮಾತು ಕೇಳಿದ ಮೇಲೆ ಮ್ಯಾನೇಜರ್ ಮತ್ತೆ ಉಳಿದ ಗಾರ್ಡ್ಸ್ ತಲೆ ತಗ್ಸಿದ್ರು. ಈಗ ಅವರಿಗೆ ನಿರಂಜನ್ ತುಂಬಾ ದೊಡ್ಡ ವ್ಯಕ್ತಿ ಏನೋ ಅನ್ಸೋಕ್ಕೆ ಶುರುವಾಯಿತು. ನಿರಂಜನ್ಗೆ ಒಂದು ಕ್ಷಣ ಶಾಕ್ ಆಯಿತು. ಇಷ್ಟು ಈಸಿಯಾಗಿ ಸಮಸ್ಯೆ ಬಗೆಹರಿತಾ ಅಂತ ಆಶ್ಚರ್ಯಪಟ್ಟ. ಆದರೂ ದರ್ಪದಿಂದ ಸಂಜಯ್ನ ನೋಡಿ, ಸಿ, ಈ ಬಾರಿ ನಾನು ನಿನ್ನ ಕ್ಷಮಿಸ್ತೀನಿ, ಆದರೆ ಇನ್ನೊಂದು ಬಾರಿ ನನ್ನ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ನನಗಿಂತ ಕೆಟ್ಟವರು ಯಾರೂ ಇರಲ್ಲ. ಮತ್ತೆ ನಮ್ಮಿಂದ ಯಾವ ತಪ್ಪು ಆಗಲ್ಲ ಸರ್. ನಂತರ ನಿರಂಜನ್ ರಕ್ಷನ್ ಕಡೆ ನೋಡಿ ನಗ್ತಾ, ಬಾ ರಕ್ಷಾ ಅಂತ ಹೇಳಿ ಅವಳನ್ನು ಕರ್ಕೊಂಡು ಒಳಗೆ ಹೋದ. ಇಷ್ಟೊತ್ತು ಗಲಾಟೆನ ನೋಡ್ತಿದ್ದ ಜನರು ತಮ್ಮ ಜಾಗಕ್ಕೆ ಹೋದರು. ಅವರು 3 ಜನರು ಒಳಗೆ ಹೋದ್ಮೇಲೆ ಗೌತಮ್ ಸಂಜಯ್ ಹತ್ರಕ್ಕೆ ಹೋದ. ಥ್ಯಾಂಕ್ ಯು ಮಿಸ್ಟರ್ ಸಂಜಯ್, ನಿರಂಜನ್ ಪರವಾಗಿ ನಾನು ಸಾರಿ ಕೇಳ್ತೀನಿ. ಇಟ್ಸ್ ಓಕೆ ಸರ್, ಅವ್ರು ನಿಮಗೆ ಗೆಸ್ಟ್ ಅಂದಮೇಲೆ ನಮಗೂ ಗೆಸ್ಟೇ. ಅವ್ರನ್ನ ಒಳ್ಳೆ ರೀತಿಲಿ ಟ್ರೀಟ್ ಮಾಡೋದು ನಮ್ಮ ಡ್ಯೂಟಿ ಆಗಿತ್ತು. ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂದವನು ಮ್ಯಾನೇಜರ್ ಕಡೆ ನೋಡಿ, ಅವರಿಗೆ ಏನು ತೊಂದರೆ ಆಗ್ದಿರೋ ಹಾಗೆ ನೋಡ್ಕೊಳ್ಳಿ. ಮ್ಯಾನೇಜರ್ ಎಸ್ ಸರ್ ಅಂದವನು ಪ್ರೈವೇಟ್ ರೂಮ್ ಒಳಗೆ ಹೋದ. ಅವನ ಹಿಂದೆ ಗೌತಮ್ ಸಂಜಯ್ ಕೂಡ ಒಳಗೆ ಬಂದರು. ಸಂಜಯ್ ಮನಸ್ಸಲ್ಲಿ ಗೌತಮ್ ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ಸಿದ್ರು ಅದನ್ನ ಬಾಯಿ ಬಿಟ್ಟು ಕೇಳೋ ಧೈರ್ಯ ಬರಲಿಲ್ಲ. ಹಾಲಲ್ಲಿ ಗೌತಮ್ ಕರ್ಕೊಂಡು ಬರೋ ಗೆಸ್ಟ್ಗೆ ಅಂತಲೇ ಒಂದು ಬ್ಯೂಟಿಫುಲ್ ಟೇಬಲ್ ಡೆಕೋರೇಟ್ ಆಗಿತ್ತು. ಅದನ್ನ ನೋಡಿ ರಕ್ಷಾ, ನಿರಂಜನ್, ಶರಣ್ಯ 3 ಜನರು ದಿಗ್ಭ್ರಮೆಯಲ್ಲಿದ್ರು. ರಕ್ಷಾ ಸಂತೋಷದಲ್ಲಿ, ವಾವ್ ನಿರಂಜನ್, ಯು ಆರ್ ರಿಯಲಿ ಗ್ರೇಟ್. ಇಷ್ಟು ಒಳ್ಳೆ ಅರೇಂಜ್ಮೆಂಟ್ನ ಮಾಡಿರ್ತೀಯ ಅಂತ ನಾನು ಗೆಸ್ ಮಾಡಿರ್ಲಿಲ್ಲ. ಬೆಂಗಳೂರಲ್ಲಿ ನಿಂಗೆ ಒಳ್ಳೆ ನೇಮ್ ಇದೆ ಅಂತ ಈಗ ಗೊತ್ತಾಯ್ತು. ಹೇ ಸಾಕು, ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಭಿ ಬಾಕಿ ಹೈ. ನಿರಂಜನ್ ಮಾತು ಮುಗಿಸಿ ಕರ್ಚೀಫ್ ತೆಗೆದು ಹಣೆ ಒರೆಸ್ಕೊಳ್ಳೋಕೆ ಶುರು ಮಾಡ್ದ. ಅವನನ್ನು ನೋಡಿ ಗೌತಮ್ಗೆ ನಗು ಬಂತು. ಸುಳ್ಳನ್ನ ಬಾಯಿಂದ ಹೇಳ್ಬೋದು, ಆದರೆ ಮನ್ಸಿಂದ ಹೇಳಕ್ಕಾಗಲ್ಲ. ನಿರಂಜನ್ ಮನ್ಸಲ್ಲೇ, ಅಯ್ಯೋ ನಾನು ಇವ್ರಿಗೆ ಹೇಗೆ ಸತ್ಯ ಹೇಳಿ, ಇಷ್ಟೊಂದು ಡೆಕೋರೇಟ್ ಮಾಡಿರ್ತಾರೆ ಅಂತ ನಾನು ಕನ್ಸಲು ಅಂದ್ಕೊಂಡಿರ್ಲಿಲ್ಲ. ಈ ಹೋಟೆಲ್ ಓನರ್ ನನ್ನ ಬೇರೆ ಯಾರೋ ಅಂತ ತಪ್ಪು ತಿಳ್ಕೊಂಡ್ರೋ ಹೇಗೆ? ದೇವ್ರೆ, ಹೇಗಾದರೂ ಸ್ವಲ್ಪ ಹೊತ್ತು ಈ ಡ್ರಾಮಾನ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಡಪ್ಪ. ರಕ್ಷಾ ಮುಂದೆ ನನ್ನ ಮರ್ಯಾದೆ ತೆಗಿಬೇಡ ಅಂತ ಹೇಳ್ಕೊಂಡವನು ಮಧ್ಯದಲ್ಲಿರೋ ದೊಡ್ಡ ಟೇಬಲ್ ಮುಂದೆ ಹೋಗಿ ಕೂತ್ಕೊಂಡ. ಶರಣ್ಯ, ರಕ್ಷಾನು ಅವನ ಪಕ್ಕದಲ್ಲೇ ಕೂತ್ರು. ಗೌತಮ್ ಸ್ವಲ್ಪ ದೂರದಲ್ಲಿ ಕೈ ಕಟ್ಕೊಂಡು ಮುಗುಳ್ನಗ್ತಾ ನಿಂತಿದ್ದ. ಸಂಜಯ್ಗೆ ರಾಯದುರ್ಗದ ರಾಜ್ಕುಮಾರ ಹಾಗೆ ನಿಂತಿದ್ದನ್ನ ನೋಡಕ್ಕಾಗ್ಲಿಲ್ಲ. ಅವನು ಕೂಡ್ಲೆ ಗೌತಮ್ ಹತ್ರ ಬಂದ್ ನಿಂತ. ರಕ್ಷಾಗೆ ನಿರಂಜನ್ ಸುಳ್ಳು ಹೇಳ್ತಿರೋದು ಗೊತ್ತಾಗತ್ತಾ? ಗೌತಮ್ ಇಲ್ಲಿ ನಡೀತಿರೋ ಡ್ರಾಮಾನ ನೋಡ್ಕೊಂಡು ಸುಮ್ಮನೆ ಇರ್ತಾನ? ಇಲ್ಲೇ ತಾನೇ ಎಲ್ಲ ಸತ್ಯನೂ ರಿವೀಲ್ ಮಾಡಿಬಿಡ್ತಾನ? ಸಂಜಯ್ ಗೌತಮ್ಗಾಗೋ ಅವಮಾನನ ಹೇಗೆ ತಪ್ಪಿಸ್ತಾನೆ? ವಾಟ್ ನೆಕ್ಸ್ಟ್? ಉತ್ತರಕ್ಕಾಗಿ ಕೇಳ್ತಾ ಇರಿ ರಾಯಲ್ ವಾರಸ್ದಾರ, ಪಾಕೆಟ್ FM ನಲ್ಲಿ ಮಾತ್ರ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.